ಬೆಂಗಳೂರಿನಲ್ಲಿ ಐತಿಹಾಸಿಕ ಬಸವನಗುಡಿ ಕಡಲೆಕಾಯಿ ಪರಿಷೆ ಆರಂಭಗೊಂಡಿದ್ದು ದೊಡ್ಡ ಗಣಪತಿ ಬಸವಣ್ಣ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಇಂದಿನಿಂದ ಕಡಲೆಕಾಯಿ ಪರಿಷೆಗೆ ಚಾಲನೆ ನೀಡಲಾಗಿದೆ. ಅಂದಹಾಗೆ ದೊಡ್ಡ ಬಸವನಿಗೆ ಕಡಲೆಕಾಯಿಯ ತುಲಾಭಾರ ಮಾಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಷೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಶಾಸಕ ರವಿ ಸುಬ್ರಹ್ಮಣ್ಯ, ಎಂಎಲ್ಸಿ ಶರವಣ ಹಾಗೂ ಶಾಸಕ ಉದಯ್ ಗರುಡಾಚಾರ್, ಮುಜರಾಯಿ ಇಲಾಖೆಯ ವೆಂಕಟೇಶ್ ಸಾಥನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಬಸವ ಮೂರ್ತಿಗೆ ಕಡಲೆಕಾಯಿ ಅಭಿಷೇಕ ಮಾಡಿದ್ರು. ರೈತರು ಬೆಳೆದ ಕಡಲೆಕಾಯಿ ಮೊದಲು ಬಸವಣ್ಣನಿಗೆ ಅರ್ಪಿಸಲಾಯಿತು. ದೊಡ್ಡ ಗಣಪನಿಗೆ ವಿಶೇಷವಾಗಿ 75 ಕೆಜಿ ಬೆಣ್ಣೆ ಅಲಂಕಾರ ಕೂಡ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಡವರ ಬಾದಾಮಿ ಕಡಲೆಕಾಯಿಯ ಸಂಭ್ರಮದ ದಿನ ಇವತ್ತು. ಕಾಂಗ್ರೆಸ್ಗೂ ಕಡಲೆಕಾಯಿ ಬೀಜಕ್ಕೂ ಬಹಳ ಸಂಬಂಧ ಇದೆ ಅಂತ ಹೇಳಿದ್ರು. ವಿರೋಧ ಪಕ್ಷದ ನಾಯಕರು ಬ್ರಾಂಡ್ ಬೆಂಗಳೂರು ಬಗ್ಗೆ ಮಾತಾಡಿದ್ದಾರೆ. ಅದನ್ನ 2028ರಲ್ಲಿ ನಾನು ಮಾಡುತ್ತೇನೆ, ಇವಾಗ ನಾನು ಮಾತಾಡ್ತೀನಿ, ಅವಾಗ ಉತ್ತರ ಕೊಡ್ತೀನಿ, ಇವಾಗ ಅವರ ಟೀಕೆಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕನಕಪುರ, ದೊಡ್ಡಬಳ್ಳಾಪುರ, ರಾಮನಗರ, ಮಾಗಡಿ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಮೈಸೂರು ಭಾಗಗಳಿಂದಲೂ ಕೂಡ ವ್ಯಾಪಾರಸ್ಥರು ಬಂದಿದ್ದು, ಆಂಧ್ರ, ತಮಿಳುನಾಡು ಭಾಗದಿಂದಲೂ ಕೂಡ ರೈತರು ತಾವು ಬೆಳೆದ ಕಡಲೆಕಾಯಿ ಜೊತೆಗೆ ಆಗಮಿಸಿದ್ದಾರೆ. ಇದಲ್ಲದೆ ಜನರು ತಿಂಡಿ ತಿನಿಸುಗಳು ಜೊತೆಗೆ ತಮಗೆ ಬೇಕಾದ ವಸ್ತು ಆಟಿಕೆ ಖರೀದಿಸುವ ಭರದಲ್ಲಿ ಇವತ್ತು ಜನ ಇದ್ರು. ಇನ್ನು ದೇವರ ದರ್ಶನ ಕೂಡ ಪಡೆದ್ರು. ಪರಿಷೆಯಲ್ಲಿ ಸುತ್ತಾಡಿ ಸಖತ್ ಎಂಜಾಯ್ ಕೂಡ ಮಾಡಿದ್ದಾರೆ. ಒಟ್ನಲ್ಲಿ ಕಾರ್ತಿಕ ಮಾಸ ಅಂದ್ರೆ ಸಡಗರ ಸಂಭ್ರಮ. ಅದರಲ್ಲೂ ಕಡಲೆಕಾಯಿ ಪ್ರಿಯರಿಗಂತೂ ಹಬ್ಬವೋ ಹಬ್ಬ. ಎಲ್ಲರೂ ವೆರೈಟಿ ಕಡಲೆಕಾಯಿ ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ರು. 2 ದಿನಗಳ ಕಾಲ ನಡೆಯುವ ಪರಿಷೆಗೆ ಉತ್ತಮ ರೆಸ್ಪಾನ್ಸ್ ಸಿಗುವುದರಲ್ಲಿ ನೋ ಡೌಟ್. ಈ ಸುಂಕೇನಹಳ್ಳಿ ಅಕ್ಕಪಕ್ಕ ಆಸುಪಾಸುಗಳನ್ನೆಲ್ಲ ಇದನ್ನ ನೆರವೇರಿಸಿ ನೀವಿಲ್ಲಿ ಬಂದಿದ್ದೀರಲ್ಲ, ಇದೇ ದೊಡ್ಡ ಸಂತೋಷ, ಇದೇ ಪ್ರಸಾದ. ನೋಡಿ ಸಂತೋಷ ಆಗುತ್ತೆ. ಒಂದು ಒಳ್ಳೆಯ ಕಾನ್ಸೆಪ್ಟ್ ಇಟ್ಕೊಂಡು ಹೊರಟಿರ್ತಕ್ಕಂಥ ವ್ಯಕ್ತಿಗೆ ಆ ಬಸವಣ್ಣ ಕೊಡ್ಲಿ. ಅವರ ಕೆಲವು ಮಾತುಗಳಲ್ಲೆಲ್ಲ ನಾನು ಬರ್ಕೊಂಡಿರ್ತೇನೆ. ಇದೆಲ್ಲ ಅವ್ರು ಹೇಳಿದ್ದ ಮಾತೆ. ಬೆಂಗಳೂರು ಆಸ್ತಿ ಇವೆಲ್ಲ ದೊಡ್ಡ ಬಸವಣ್ಣ, ಗಣಪತಿ, ಮಲ್ಲಿಕಾರ್ಜುನ ಸ್ವಾಮಿ, ಗವಿಗಂಗಾಧರೇಶ್ವರ, ಆಂಜನೇಯ, ಭದ್ರಕಾಳಿ ಇವೆಲ್ಲ ನಮ್ಮ ಆಸ್ತಿ. ಇದನ್ನ ಚೆನ್ನಾಗಿ ಪ್ರಚಾರ ಆಗಬೇಕು. ಜನರಿಗೆ ನೆಮ್ಮದಿ ಬದುಕಿಗೋಸ್ಕರ ಇದನ್ನ ಹೆಚ್ಚಿಗೆ ಒಂದು ಹೊಸ ರೂಪ ಕೊಡಬೇಕು. ಅದನ್ನ ಮಾಡ್ತೀವಿ. ಬಹಳ ಸಂತೋಷದಿಂದ ಕಡಲೆಕಾಯಿ ಪರಿಷೆನ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ. ಥ್ಯಾಂಕ್ ಯು. ಬೆಂಗಳೂರು ಆಸ್ತಿ ಇವೆಲ್ಲ ದೊಡ್ಡ ಬಸವಣ್ಣ, ಗಣಪತಿ, ಮಲ್ಲಿಕಾರ್ಜುನ ಸ್ವಾಮಿ, ಗವಿಗಂಗಾಧರೇಶ್ವರ, ಆಂಜನೇಯ, ಭದ್ರಕಾಳಿ ಇವೆಲ್ಲ ನಮ್ಮ ಆಸ್ತಿ. ಇದನ್ನ ಚೆನ್ನಾಗಿ ಪ್ರಚಾರ ಆಗಬೇಕು. ಜನರಿಗೆ ನೆಮ್ಮದಿ ಬದುಕಿಗೋಸ್ಕರ ಇದನ್ನ ಹೆಚ್ಚಿಗೆ ಒಂದು ಹೊಸ ರೂಪ ಕೊಡಬೇಕು. ಅದನ್ನ ಮಾಡ್ತೀವಿ. ಬಹಳ ಸಂತೋಷದಿಂದ ಕಡಲೆಕಾಯಿ ಪರಿಷೆನ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ. ಥ್ಯಾಂಕ್ ಯು. ಇನ್ನು ನನ್ನ ಸಹೋದ್ಯೋಗಿ ಹರ್ಷಿತಾ ಪಾಟೀಲ್ ಇವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೀತಕ್ಕಂಥ ಈ ಪರಿಷೆಯಲ್ಲಿ ಜನ ಹೇಗೆಲ್ಲ ಸಂಭ್ರಮಿಸಿದ್ರು ಮತ್ತು ಯಾವೆಲ್ಲ ವೆರೈಟಿ ಆದಂತಹ ಕಡಲೆಕಾಯಿಯಲ್ಲಿ ಬಂದಿತ್ತು, ಪರಿಷೆಯ ಒಂದು ಈ ಕಲರವ ಹೇಗಿತ್ತು ಅನ್ನೋದನ್ನ ನಿಮ್ಮ ಮುಂದೆ ಈಗ ತಂದಿದ್ದಾರೆ. ವರದಿಯನ್ನ ಸಂಕ್ಷಿಪ್ತವಾಗಿ ನೀಡ್ತಾರೆ ಹರ್ಷಿತಾ ಪಾಟೀಲ್ ನಡೆಸಿರುವಂತಹ ಚಿಟ್ಚಾಟ್. ಕಡ್ಲೆಕಾಯಿ, ಹುರಿದ ಕಡ್ಲೆಕಾಯಿ, ಹಸಿ ಕಡ್ಲೆಕಾಯಿ, ಒಣ ಕಡ್ಲೆಕಾಯಿ, ಏನಪ್ಪ ಇದು ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟೆ ಅನ್ಕೊಂಡ್ರ? ಚಾನ್ಸೇ ಇಲ್ಲ. ಇವತ್ತು ಕಡ್ಲೆಕಾಯಿ ಪರಿಷೆ ನಡೀತಾ ಇದೆ ಬಸವನಗುಡಿಲಿ. ಬಸವನಗುಡಿ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಕಡ್ಲೆಕಾಯಿ ಪರಿಷೆ. ಸೊ ಇವತ್ತಿನಿಂದ ಅಧಿಕೃತವಾಗಿ DCM ಅವರು ಚಾಲನೆ ಕೂಡ ಕೊಟ್ಟಿದ್ದಾರೆ. ಸದ್ಯ ಈ ಒಂದು ಕಡ್ಲೆಕಾಯಿ ಪರಿಷೆ ಬಸವನಗುಡಿಯಲ್ಲಿ ಹೇಗೆ ನಡೀತಾ ಇದೆ, ಜಾತ್ರೆಯಲ್ಲಿ ಒಂದು ರೌಂಡ್ ಸುತ್ತಾಕೊಂಡು ಬರೋಣ, ಯಾವ ರೀತಿಯಾಗಿ ಜನ ಕಡ್ಲೆಕಾಯಿನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಹೇಗಿದೆ ಕಡ್ಲೆಕಾಯಿನ ಗಮಲು ಅಂತ ಒಂದು ಸುತ್ತ ಹಾಕೊಂಡು ಬರೋಣ ಬನ್ನಿ. ನೋಡಿ, ಈಗ ಮುಜರಾಯಿ ಇಲಾಖೆಯವರು
ನಮ್ಮ ಸೀನಿಯರ್ ಸಿಟಿಸನ್ಗೆ ಪ್ರತ್ಯೇಕವಾಗಿ ಬಿಡ್ತಾರೆ ಅಂತ ಹೇಳ್ತಾರೆ 65 ವರ್ಷ ಮೇಲ್ಪಟ್ಟು. ಇಂಥ ಪರಿಸ್ಥಿತಿಲಿ ದುಡ್ಡು ಮಾಡಿ ಇಲ್ಲೂ ಅಷ್ಟೇ, ಚಾಮುಂಡಿ ಬೆಟ್ಟದಲ್ಲೂ ಅಷ್ಟೇ, ಈ ದುಡ್ಡು ಮಾಡೋ ಟೈಮಲ್ಲಿ ಮಾತ್ರ ಸೀನಿಯರ್ ಸಿಟಿಸನ್ನು ಇಲ್ಲ, ಯಾರೂ ಇಲ್ಲ. ಇದು ನಮ್ಮ ಮುದ್ರಾ ಇಲಾಖೆಯ ವ್ಯವಸ್ಥೆ ಆ ಥರ ಇದೆ. ಮುದ್ರಾ ಇಲಾಖೆಯಲ್ಲಿ ಬೇರೆ ಟೈಮಲ್ಲಿ ಇಲ್ದಿದಾಗ ಒಬ್ಬರು ಇಬ್ಬರು ಆದರೆ ಸೀನಿಯರ್ ಸಿಟಿಸನ್ ಬಿಡ್ತಾರೆ. ಇಂಥ ಟೈಮಲ್ಲಿ ಮಾಡದಿರೋ ಅವಶ್ಯಕತೆ ಬೇರೆ ಕಡೆ ಟೈಮ್ 8 80. ಆಮೇಲೆ ಇನ್ನೊಂದು ಮಾಡ್ತಾರೆ, ಗಂಡನಿಗೆ 65 ವರ್ಷ ಆದರೆ ಹೆಂಡತಿಗೆ 60 ಒಬ್ಬರನ್ನೇ ಬಿಡೋದು ಅಂತಾರೆ. ಇದು ಯಾವ ನ್ಯಾಯ ಇದು? ಗಂಡ ಹೆಂಡತಿ ಒಬ್ಬರೇ ಒಂದೇ ಏಜಲ್ಲಿ ಇರ್ತಾರ? ಇವೆಲ್ಲ ನಿಮ್ಮ ಮಾಧ್ಯಮದವರು ಸುಧಾ ಇದನ್ನು ಬಿತ್ತನೆ ಮಾಡಬೇಕು. ನಮ್ಗೆ ಖುಷಿ ಆಯಿತು. ಕಾಲೇಜ್ ಕಡೆಯಿಂದ ನಾವು ಬಂದಿರೋದು, ಸಿಂಗಲ್ ಆಗೇನು ಬಂದಿಲ್ಲ. ನಮಗೆ ಬೆಂಗಳೂರು ಹಿಸ್ಟ್ರಿ ಪೇಪರ್ ಇದೆ, ಅದರಲ್ಲಿ ಈ ಟಾಪಿಕ್ ಎಲ್ಲ ಬರುತ್ತೆ. ಸೊ ನಮಗೆ ಥೇರಿಯಾಗಿ ಓದೋ ಬದಲು ಪ್ರಾಕ್ಟಿಕಲಾಗಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ, ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ನಮ್ಮ HOD ಕರ್ಕೊಂಬಂದಿರೋದು. ಸೊ ಖುಷಿ ಆಯಿತು ಬಂದು. ಹಾಂ, ದೇವ್ರ ದರ್ಶನ ಮಾಡಿದ್ವಿ. ತುಂಬ ರಶ್ ಇದೆ. ಮೊನೊಲಿಥಿಕ್ ಸ್ಟೋನಿಂದ ಮಾಡಿ ಬುಲ್ ಟೆಂಪಲ್, ಕೆಂಪೇಗೌಡ ಅವ್ರು ಕಟ್ಸಿರೋದು ಟೆಂಪಲ್ ಎಲ್ಲ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಲೈಕ್ ನಮಗೆ ಇದು ರಿಪೋರ್ಟ್ ಮಾಡಬೇಕು, ಆಮೇಲೆ ಹೋಗಿ ರಿಪೋರ್ಟ್ ಬರೀಬೇಕು. ಎಲ್ಲ ನೋಡಿಕೊಂಡು ನಾವು ಟೆಂಪಲ್ ನೋಡ್ಕೊಂಡು, ಇಲ್ಲಿ ಇನ್ಸ್ಕ್ರಿಪ್ಷನ್ ಬೇರೆ ಇದೆ, ಕೆಂಪೇಗೌಡ ಅವ್ರು ಕೆತ್ತಿಸಿರೋ ಇನ್ಸ್ಕ್ರಿಪ್ಷನ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡಿ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಎಲ್ಲ. ಸೊ ಈ ಬಾರಿಯ ಕಡಲೆಕಾಯಿ ಪರಿಸೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನವೋ ಜನ ಇದ್ದಾರೆ. ವೆರೈಟಿ ಕಡಲೆಕಾಯಿ ತಿನ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಸಖತ್ತಾಗಿ ಬೆಂಗಳೂರಿನ ಜನ ಅಂತೂ ಮಜಾ ಮಾಡ್ತಾ ಇದ್ದಾರೆ. ಈ ಬಾರಿಯ ಕಡಲೆಕಾಯಿ ಪರಿಸೆಯ ವಿಶೇಷತೆ ಏನಂತಂದ್ರೆ, ಈ ಬಾರಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯಾಗಿ ಸುಂಕ ವಿಧಿಸುವಂತ ಅವಕಾಶ ಇರಲ್ಲ. ಎಲ್ಲರೂ ಕೂಡ ಉಚಿತವಾಗಿ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಸೊ ವ್ಯಾಪಾರಿಗಳು ಕೂಡ ಒಂದ್ ಕಡೆ ಫುಲ್ ಖುಷಿಯಾಗಿದ್ದಾರೆ. ಬೆಂಗಳೂರಿನ ಜನ ಕೂಡ ಒಂದ್ ರೀತಿಯಾಗಿ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ಫುಲ್ ಒಂದು ರೌಂಡ್ ಹಾಕೊಂಡು ಬಂದಿದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಜನ ಕಾಣಿಸ್ತಾ ಇದ್ದಾರೆ. ಸೊ ಈ ಬಾರಿಯ ಕಡಲೆಕಾಯಿ ಪರಿಸೆಯಲ್ಲಿ ಕೊಂಚ ಜನ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಹರ್ಷಿತಾ ಪಾಟೀಲ್, ರಾಜ್ ನ್ಯೂಸ್, ಬೆಂಗಳೂರು. ಎಂಥ ಪರಿಸರದಲ್ಲಿ ನಾವಿದ್ದೇವೆ. ಹಿಂದೆ ಕೆಂಪೇಗೌಡರು ನಿರ್ಮಾಣ ಮಾಡುವಂತ ಬೆಂಗಳೂರು ಎಷ್ಟೇ ಮನುಷ್ಯನಿಗೆ ಕಷ್ಟ ಮಾಡಿದ್ರು ಕೂಡ ಕೊನೆ ಈ ಪರಿಸರಕ್ಕೆ ಬಂದ್ರೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಈ ಪರಿಸರ ಏನು ನಮ್ಮ ಶಾಸಕರಿದ್ದಂಗೆ ಮಲ್ಲಿಕಾರ್ಜುನ ಸ್ವಾಮಿ ಒಂದ್ ಕಡೆ, ಗವಿ ಗಂಗಾಧರ ಸ್ವಾಮಿ ಒಂದ್ ಕಡೆ, ಆಂಜನೇಯ ಒಂದ್ ಕಡೆ, ರಾಮಾಂಜನೇಯ ಒಂದ್ ಕಡೆ, ಬಸವೇಶ್ವರ ಒಂದ್ ಕಡೆ, ಗಣಪತಿ ಒಂದ್ ಕಡೆ, ಈ ಮಧ್ಯದಲ್ಲಿ ಏನು ಋಷಭಾವತಿ ಉಗಮವಾಗಂತ ಸ್ಥಳದಲ್ಲಿ ನಾವು ನಿಂತ್ಕೊಂಡು ಈ ಒಂದು ಪರಿಸರದಲ್ಲಿ ನಾವು ಬದುಕಿದೀವಲ್ಲ, ಇಷ್ಟೆಲ್ಲ ದೇವರ ಪಾದಗಳ ಕೆಳಗಡೆ ನಾವೆಲ್ಲ ವಾಸ ಮಾಡ್ತಾ ಇದ್ದೀವಲ್ಲ, ಇದು ನಮ್ಮೆಲ್ಲರ ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ನಾವೆಲ್ಲ ಇಲ್ಲಿ ಸೇರಿ ಇಲ್ಲಿ ಬದುಕ್ತಾ ಇರೋದೇ ಈ ಭಾಗದಲ್ಲಿ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲ ಗುರು ಹಿರಿಯರುಗಳೆಲ್ಲ ಇಲ್ಲೇ ಮಠಗಳನ್ನೆಲ್ಲ ಬಂದು ಮಾಡಿದ್ದಾರೆ. ಶೃಂಗೇರಿ ಮಠ ಆದಿಯಾಗಿ ಬಹಳ ಮಠಗಳು ಇರುವಂಥದ್ದು ನಾವು ನೋಡಿದ್ದೇವೆ. ಶಕ್ತಿ ಪೀಠ ಕೆಳಗಡೆ ಇದೆ. ಎಲ್ಲ ಕೂಡ ಎಲ್ಲ ದೇವರಿಗೂ ಕೂಡ ಇಲ್ಲಿ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದ್ದೇವೆ. ಇವತ್ತು ಬಡವರ ಬಾದಾಮಿ ಕಡಲೆಕಾಯಿ, ಆ ಕಡಲೆಕಾಯಿಯ ಉತ್ಸವ, ಜಾತ್ರೆ, ಪರಿಷೆ ಎಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತಲಿರುವಂತ ಎಲ್ಲ ರೈತರು ಎಲ್ಲೇ ಇರಲಿ ರಾಜ್ಯದಲ್ಲಿ, ಈ ಕನ್ನಡ ನಾಡಿನಲ್ಲಿ ಎಲ್ಲ ಬೆಳೆದು ಅವರ ಬದುಕನ್ನು ಹಸನು ಮಾಡ್ಕೊಳ್ಳಿಕ್ಕೆ ಈಗಿನ ಫ್ಯಾಕ್ಟರಿಗೆಲ್ಲ